ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸ್ಪೆಷಲ್ ಖಾರ ಮಾಡ್ತಾ ಇದ್ದೀನಿ. ಇದನ್ನು ಯಾವ ಥರ ಮಾಡೋದು, ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5-6 ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು. ಒಂದೇ ಟೊಮೆಟೊನ ನಾನು ತಗೊಂಡಿರೋದು. ದಪ್ಪದೊಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕ್ಕದೊಂದು ಬಟ್ಲಲ್ಲಿ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಹುಳಿ ಜಾಸ್ತಿ ಬೇಡ ಅನ್ನೋರು ಹುಣಸೆಹಣ್ಣನ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹುಣಸೆಹಣ್ಣು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ದಪ್ಪ ಗೆಡ್ಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು 2 ಕಡ್ಡಿ ಫುಲ್ ತಗೊಂಡಿದ್ದೀನಿ. 1 ಸ್ಪೂನು ಉದ್ದಿನಬೇಳೆ, 2 ಸ್ಪೂನು ಕಡಲೆಬೇಳೆ ಮತ್ತು ಒಗ್ಗರಣೆಗೆ ಸಾಸಿವೆ. ಇಷ್ಟು ಒಗ್ಗರಣೆಗೆ ಹಾಕೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ಒಂದು ಪಾತ್ರೆಗೆ ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ಏಕೆಂದರೆ ಅಷ್ಟೇ ನೀರಲ್ಲಿ ನಾವು ರುಬ್ಕೋಬೇಕು ಖಾರನ. ನಾನಿಲ್ಲಿ ಮೆಣಸಿನ್ಕಾಯಿ ಬೇಯೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು 1 ಮೆಣಸಿನ್ಕಾಯಿನ 2 ತುಂಡು ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಅದು ಮೆಣಸಿನ್ಕಾಯಿ ಹಾಕ್ಬಿಟ್ಟು 1-2 ಕುದಿ ಬಂದಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಅದಕ್ಕೇ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ನಾವು ಏನೇನು ರುಬ್ಕೊಳ್ಳೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಬಿಟ್ಟು ಒಂದೇ ಕುದಿಸ್ಬೇಕು ಅಷ್ಟೇ. ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಸಾರಿ, ನನ್ನ ವಾಯ್ಸು ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನನಗೆ ಈ ನೀರು ಚೇಂಜ್ ಆಗಿ ಸ್ವಲ್ಪ ಶೀತ ಆಗಿತ್ತು, ಅದಕ್ಕೋಸ್ಕರ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ತಣ್ಣಗಾದ್ಮೇಲೆ ಅದನ್ನು ನಾನು ಏನು ಬೇಯಿಸ್ಕೊಂಡಿರ್ತೀವಲ್ಲ ನೀರಿನ ಸಮೇತನೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ನೀರು ಬಸಿಯಲ್ಲ, ಅದಕ್ಕೋಸ್ಕರ ಕಮ್ಮಿ ನೀರು ಹಾಕಿದ್ದೆ. ಆಮೇಲೆ ನಾನು ಜೀರಿಗೆ ಮತ್ತು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ ಮೇಲೆ ರುಚಿಗೆ ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಕಲ್ಲುಪ್ಪು ಹಾಕ್ಬಿಟ್ಟು ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ರುಬ್ಕೊಂಡು ನೋಡಬೇಕು ಟೇಸ್ಟ. ಅದರಲ್ಲಿ ಉಪ್ಪು, ಹುಳಿ, ಖಾರ ಏನಾದರೂ ಬೇಕು ಅನಿಸಿದ್ರೆ ಆ ಟೈಮಲ್ಲಿ ಮತ್ತೆ ಏನಾದರೂ ಹಾಕಬೇಕು. ನೋಡಿ, ರುಬ್ಬಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ರುಬ್ಕೊಂಡಿದ್ದೀನಿ. ತೀರಾ ಸಣ್ಣನೂ ರುಬ್ಬಿಲ್ಲ, ತೀರಾ ದಪ್ಪನೂ ರುಬ್ಕೊಂಡಿಲ್ಲ, ಒಂದು ಮೀಡಿಯಮ್ಗೆ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಬೇಳೆ ಎಲ್ಲ ಒಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಈ ಖಾರ ರೊಟ್ಟಿ, ಚಪಾತಿ, ದೋಸೆಗೆ ಮತ್ತು ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ರೊಟ್ಟಿಗೆ ಮಾಡಿಸಿದ್ದು ಕಾಂಬಿನೇಷನ್ ಚಟ್ನಿ ಅಂತಲೇ ಹೇಳ್ಬೋದು. ನೋಡಿ, ಬೇಳೆ ಎಲ್ಲ ಒಂಬಣ್ಣ ಬಂದಮೇಲೆ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಬೇಕು ಚೆನ್ನಾಗಿರುತ್ತೆ ಅಂತ ಅನ್ನೋರು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಜಾಸ್ತಿ ಬೇಕು ಅಂದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ಖಾರನ ಬ್ಯಾಚುಲರ್ಸ್ಗಳು ಮಾಡ್ಕೊಬೋದು, ಸುಲಭವಾಗಿ ಟೇಸ್ಟಿಯಾಗಿರುತ್ತೆ. ಒಂದು ದಿನ ಮಾಡಿ ಇಟ್ಕೊಂಡ್ರೆ ಇದು 2-3 ದಿನದವರೆಗೂ ಇಡ್ಬೋದು. ಫ್ರಿಡ್ಜ್ ಇಲ್ಲ ಅಂದರೂ ಹೊರಗೂ 2-3 ದಿನ ಕುದಿಸ್ಕೊಂಡು ಇಟ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಕಬ್ಬಿಣದ ಬಾಣಲಿನಲ್ಲಿ ಇಟ್ಟಿದ್ದೀನಿ. ಆದರೆ ನಾನು ಇದೇ ಬಾಣಲಿಲಿ 2 ದಿನ ಇಡಲ್ಲ. ಇದು ಎಲ್ಲ ಒಗ್ಗರಣೆಗೆ ಹಾಕಿ ಕುದಿಸಿದ್ದಾದಮೇಲೆ ನಾನು ಇದನ್ನು ಬೇರೆ ಪಾತ್ರೆಗೆ, ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಬಿಟ್ಟು ಎತ್ತಿಟ್ಕೊತೀನಿ. ಬರೀ ಕುದಿಸೋಕ್ಕೆ ಮಾತ್ರ ಇಟ್ಕೊಂಡಿರೋದು ಈ ಬಾಣಲಿನ. ಯಾಕೆ ಅಂದರೆ ನಾವು ಇದಕ್ಕೆ ಹುಣಸೆಹಣ್ಣು ಮತ್ತು ಟೊಮೊಟೊನ ಜಾಸ್ತಿ ಹಾಕಿರ್ತೀವಿ. ಅದರಿಂದ ಇದಕ್ಕೆ ಹುಳಿ ಜಾಸ್ತಿ ಇರುತ್ತೆ ಈ ಖಾರದಲ್ಲಿ. ಅದು ಈ ಕಬ್ಬಿಣದ ಬಾಣಲಿನಲ್ಲೇ ಬಿಟ್ಟರೆ ಅದು ಬಿಸಿ ಇದಕ್ಕೆ ಒಂದು ತುಕ್ಕು ಹಿಡಿಯೋ ಚಾನ್ಸಸ್ ಇರುತ್ತೆ. ಕಬ್ಬಿಣದ್ದು ಟ್ರಾನ್ಸ್ಪರೆಂಟ್ ಆಗುತ್ತೆ ಖಾರಕ್ಕೆ. ಅದಕ್ಕೋಸ್ಕರ ಇದು ಕುದಿಸಿದ ತಕ್ಷಣವೇ ನಾನು ಬೇರೆ ಪಾತ್ರೆಗೆ ಹಾಕ್ತೀನಿ. ನೋಡಿ, ಈರುಳ್ಳಿ ಎಲ್ಲ ಬಾಡಿದ ಮೇಲೆ ನಾನು ಖಾರನ ಹಾಕ್ಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ಟೈಮಲ್ಲೂ ಅಷ್ಟೇ, ನೀರು ಏನಾದರೂ ಜಾಸ್ತಿ ಬೇಕಪ್ಪ, ತೆಳುಗಿರಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಹೆಚ್ಚಿಸ್ಕೋಬೋದು. ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಾದರೆ ಜಾಸ್ತಿ ನೀರು ಹಾಕ್ಕೊಂಡು ತೆಳುಗೆ ಮಾಡ್ಕೋಬೋದು. ನಾನಿಲ್ಲಿ ರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಕಮ್ಮಿನೇ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಪೂರ್ತಿ ಗಟ್ಟಿ ಆಯಿತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪೇನಾದರೂ ನೋಡ್ಕೊಂಡು ಕಮ್ಮಿ ಇದ್ದರೆ ಸೇರಿಸ್ಕೋಬೋದು.
ನನಗೆ ಉಪ್ಪು ಖಾರ ಎಲ್ಲ ಸರಿ ಐತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಏನೂ ಸೇರಿಸ್ಲಿಲ್ಲ. ನೋಡಿ ಅದಕ್ಕೆ ನಾನು ಖಾರನ ರೆಡಿ ಮಾಡಿದೆ. ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಉರಿನ ಕಮ್ಮಿ ಮಾಡಿಬಿಟ್ಟು ಕಮ್ಮಿ ಉರಿನಲ್ಲೇ ಕುದಿಸ್ಕೋಬೇಕು. ಅವಾಗವಾಗ ಈ ಥರ ಸ್ಪೂನಿಂದ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಅದು ನೀರೆಲ್ಲ ಒಂದೇ ಹತ್ರ ಹಾಕಿರ್ತೀವಲ್ಲ, ನೀರೆಲ್ಲ ಮೇಲ್ಗಡೆ ಬಂದು ಕೆಳಗಡೆ ಖಾರ ಎಲ್ಲ ಒತ್ತೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಇನ್ನೂ ಒಂದು ಕುದಿಸ್ಬೇಕು ಅನ್ನೋಂಗಿದ್ದಾಗಲೇ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಬೆಲ್ಲ ಬೇಡ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಬೆಲ್ಲನ ಖಾರಕ್ಕೆಲ್ಲ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಹಾಕ್ತೆ. ನಮ್ಮ ಮನೇಲಿ ನನ್ನ ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ, ನಾವಿಬ್ಬರು ಖಾರ ತಿಂತೀವಿ. ಅದಕ್ಕೋಸ್ಕರ ಈ ಖಾರ ಮಾಡಿರೋದ್ರಿಂದ ಖಾರನ ಬ್ಯಾಲೆನ್ಸ್ ಮಾಡಲಿ, ಸ್ವಲ್ಪ ಖಾರ ಕಮ್ಮಿ ಆದಂಗೆ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲ ಸೇರಿಸ್ದೆ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದ್ರಿಂದನೇ ಆಗಲಿ ಅಥವಾ ವಿಡಿಯೋಗೆ ಲೈಕ್ ಕೊಡೋದ್ರಿಂದನೇ ಆಗಲಿ ನಿಮಗೆ ನಿಮ್ಮ ಫೋನಿಂದ ಯಾವುದೇ ದುಡ್ಡು ಕಟ್ಟಾಗಲ್ಲ. ಯಾಕೆ ಅಂದರೆ ಕೆಲವರು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡು ಕಟ್ಟಾಗುತ್ತೆ ಅಂತ ಕೇಳಿದ್ರು ನನ್ನನ್ನು. ನಾನು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋಗೆ ಲೈಕ್ ಕೊಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನಮಗೆ ಖುಷಿ ಆಗುತ್ತೆ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ. ಮತ್ತು ಲೈಕ್ ಕೊಡೋದ್ರಿಂದ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಲೈಕ್ ಮಾಡಿ ಅಂತ ಕೇಳೋದಷ್ಟೇ. ನಾನು ಈ ಖಾರದ ಜೊತೆಗೆ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಈ ಖಾರಕ್ಕೆ ಮತ್ತು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ನಾನು ನೈಟ್ ಟೈಮು ಅಂದರೆ ರಾತ್ರಿ ಟೈಮಲ್ಲಿ ಖಾರ ಮಾಡಿದೆ. ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ಈ ಖಾರಕ್ಕೆ ಮತ್ತು ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೊಟ್ಟಿನ ಮಾಡ್ಕೊಂಡಿದ್ದು. ಬೆಳಗ್ಗೆನೂ ಇದೇ ಖಾರಕ್ಕೆ ರೊಟ್ಟಿನ ಹಾಕಬೇಕು. ಅದಕ್ಕೋಸ್ಕರ ನೈಟು ಸ್ವಲ್ಪ ಬೆಳಗ್ಗೆ ಟೈಮು ಜಾಸ್ತಿ ಏನಾದರೂ ಕೆಲಸ ಇದ್ದರೆ ನೈಟ್ ಟೈಮೇ ನಾನು ಈ ಥರ ಖಾರ ಎಲ್ಲ ಮಾಡಿಟ್ಕೊತೀನಿ. ಅಂದರೆ ಬೆಳಗ್ಗೆ ಟೈಮು ಬೇಗನೆ ರೊಟ್ಟಿ ಹಾಕ್ಕೊಂಡು ತಿಂಡಿ ತಿಂದ್ಬಿಟ್ಟು ಬೇಗ ಕೆಲಸಕ್ಕೆ ಹೋಗ್ಬೋದಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.